शंकर प्राणवल्लभ ज्ञान वैराग्य सिद्ध्यर्थम भिक्षां देहि च पार्वती ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ವ್ಲಾಗ್ನ ರೆಗ್ಯುಲರಾಗಿ ಹಾಕಿ ಮಾಡಿ ತುಂಬ ದಿವಸ ಆಗೋಗಿತ್ತು. ಆ್ಯಂಡ್ ತುಂಬ ಜನ ಕ್ವೆಶನ್ ಕೂಡ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಸಾರಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆಫೀಸ್ಗೂ ಹೋಗಿ ಬಂದು ಮನೇಲಿ ಮತ್ತು ಒಂದಷ್ಟು ಆರ್ಡರ್ಸ್ನ ಟ್ರ್ಯಾಕ್ ಮಾಡೋ ಅಂಥದ್ದು ಎಲ್ಲ ಒಂಥರ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಡೆಡಿಕೇಟೆಡಾಗಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಹಾಗಾಗಿ ವ್ಲಾಗ್ಸ್ನ ನಾನು ಹಾಕೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಿಮ್ಗೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೋ ಇರ್ತೀರಾ, ನನ್ನ ವೀಡಿಯೋಸ್ನ ನೋಡಿ ತುಂಬ ಇಷ್ಟಪಟ್ಟು ಮೆಸೇಜ್ ಮಾಡ್ತೀರಾ, ಅಕ್ಕ ಅಂತ ಹೇಳ್ತೀರಾ, ಫ್ರೆಂಡಾಗಿ ನೋಡ್ತೀರಾ. ಆ್ಯಂಡ್ ತುಂಬ ಖುಷಿಯಾಗತ್ತೆ ನಿಮ್ಮೆಲ್ಲರ ಸಪೋರ್ಟ್, ನೀವು ಮಾತಾಡೋ ರೀತಿ ಆಗಿರ್ಬೋದು. ಆ್ಯಂಡ್ ತುಂಬ ಜನ ನನ್ನ ವ್ಯೂವರ್ಸೇ ನನ್ನ ಸ್ಯಾರೀಸ್ಗಳೇನಿದೆ, ಸ್ಯಾರೀಸ್ ಕಲೆಕ್ಷನ್ನು ಶಾಪ್ ಮಾಡ್ತಾಯಿದ್ದೀರಾ. ಸೊ ಹೀಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಸ್ಯಾರೀಸ್ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ವ್ಲಾಗ್ಸ್ ಆಗಿರ್ಬೋದು. ಸೊ ದಟ್ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಮುಖಾಂತರದಿಂದ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಫಸ್ಟ್ ಟೈಮ್ ಪಾಪುಗೆ ಅನ್ನ ತಿನ್ಸಿತ್ತು. ಅಂದರೆ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ್ವಿ ಇವತ್ತು ಪಾಪುಗೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಬೇರೆ ರೀತಿ ಏನೋ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆಲ್ಲ ಟೈಮ್ ಆಗಲೇ ಇಲ್ಲ. ಹಾಗಾಗಿ ಸರಿ ಇವತ್ತು ಹೋಗಿ ಮಾಡಿಸ್ಕೊಂಡು ಬರೋಣ ಅನ್ನಪ್ರಾಶನ ಅಂತ ಹೇಳಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದು ಮನೆಗೆ ಬಂದಮೇಲೂ ಪಾಪಗೊಂದು ಸ್ವಲ್ಪ ತಿನ್ನಿಸಿದ್ವಿ. ಅವನು ಆರಾಮಾಗಿ ಖುಷಿಯಾಗಿ ತಿಂದ, ಇಷ್ಟ ಆಯಿತು ಅವನಿಗೆ. ಆ್ಯಂಡ್ ಚೆನ್ನಾಗಿತ್ತು ಕೂಡ ಇವತ್ತಿನ ಡೇ. ಸೊ ಇವತ್ತಿನ ಡೇ ಹೇಗೋಯ್ತು ಅಂತ ಕೂಡ ನಾನು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಮುಂದೆ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಕ್ವೆಶನ್ ಕೇಳಿದ್ರು ಒನ್ ಆಫ್ ದಿ ವ್ಯೂವರ್. ಏನಂತ ಹೇಳಿದರೆ, ಪಾಪು ಇನ್ನೂ ನಿಂತ್ಕೊಳ್ತಾ ಇಲ್ಲ, ಬಟ್ ಮಗ್ಚಾಕೊಳ್ಳೋದು ಎಲ್ಲ ಮಾಡುತ್ತೆ ಮತ್ತು ಕ್ರಾಲಿಂಗ್ ಮಾಡ್ತಾ ಇದ್ದಾನೆ ಅಂಥೇಳಿ. ಸೊ ಆ್ಯಕ್ಚುಲಿ ಕೆಲವು ಮಕ್ಕಳು ಒಂದೊಂದು ರೀತಿ ಮೈಲ್ ಸ್ಟೋನ್ನ ಅಚೀವ್ ಮಾಡ್ತಾರೆ. ಕೆಲವು ಮಕ್ಕಳು ತುಂಬ ಮುಂದೆ ಅಂದರೆ ನಿಂತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೆಲವು ಮಕ್ಕಳು 3 ತಿಂಗಳು, ನಮ್ಮ ಪಾಪು ಆಲ್ಮೋಸ್ಟ್ ಹತ್ತಿರ 2.5-3 ತಿಂಗಳು ಟೈಮಲ್ಲಿ ನಿಂತ್ಕೊಳ್ತಾ ಇದ್ದ, ಕಾಲು ಕೊಟ್ಕೊಂಡು ಸ್ಟ್ರೈಟಾಗಿ ನಿಲ್ತಾ ಇದ್ದ. ಕಾಲು ಹೆಜ್ಜೆ ಎತ್ತಿಕ್ಕಕ್ಕೆ ಬರ್ತಾ ಇರಲಿಲ್ಲ ಅವನಿಗೆ. ಈಗ ಒಂದು ಸ್ವಲ್ಪ ಪುಟ್ಟದಾಗಿ ಹೆಜ್ಜೆನ ಎತ್ತಿಕ್ಕೋದು ಮಾಡ್ತಾನೆ. ಸೊ ಮಕ್ಕಳಿಗೆ ಆ ರೀತಿ ನಿಂತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು ಅಥವಾ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಟ್ರೈ ಮಾಡಬೇಕು. ಹೀಗೆ ಕೈ ಕೊಡಬೇಕು ಮಕ್ಕಳಿಗೆ, ಕಾಲನ್ನ ಈ ರೀತಿ ಕೈಯಲ್ಲಿ ಇಟ್ಕೊಂಡು ನಿಲ್ಲಿಸಿದಾಗ ಮಕ್ಕಳಿಗೆ ಅವಾಗ ಗೊತ್ತಾಗುತ್ತೆ, ಓಕೆ ಈ ಥರ ನಿಲ್ಬೋದು ಅಂತ ಹೇಳಿ. ಮಕ್ಕಳನ್ನ ಯಾವಾಗ ನಿಲ್ಲಿಸಿ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಮಕ್ಕಳಿಗೆ ಅದೊಂದು ಹ್ಯಾಬಿಟ್ ಆಗುತ್ತೆ ಮತ್ತು ಕಾಲಿಗೆ ಕೂಡ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಡೋಂಟ್ ವರಿ, ಮಕ್ಕಳು ನಿಂತ್ಕೊಳ್ಳೋಕ್ಕೆ, ನಡೆಯೋದಕ್ಕೆ, ಸಪೋರ್ಟ್ ಇಟ್ಕೊಂಡು ನಡೆಯೋದಕ್ಕೆ, ಕಲಿಯೋಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಹತ್ತತ್ರ ಕೆಲವು ಮಕ್ಕಳು 8 ತಿಂಗಳು 9 ತಿಂಗಳಿಗೆ ಶುರು ಮಾಡ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳು 1 ವರ್ಷದ ತನಕನೂ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇಟ್ ಡಿಪೆಂಡ್ಸ್, ಒಂದು ಮಗುವಿಂದ ಇನ್ನೊಂದು ಮಗುಗೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ, ಬಟ್ ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕೋ ಅದನ್ನು ಮಾಡ್ಬೋದು. ಆ್ಯಂಡ್ ತುಂಬ ಏನು ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ 1 ವರ್ಷದ ತನಕ ಮಕ್ಕಳು ಡೆವಲಪ್ಮೆಂಟ್ ಸ್ವಲ್ಪ ಹಿಂದೆ ಮುಂದೆ ಆಗೋದಂತೂ ಅದು ಖಂಡಿತ ಅಂತ ಹೇಳ್ಬೋದು. ಸೊ ತುಂಬ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ತೀರಾ ಏನಾದರೂ ಮಕ್ಕಳು ಮೈಲ್ ಸ್ಟೋನ್ ಇವಾಗ 3 ತಿಂಗಳಿಗೆ ಮಾಡಬೇಕಾಗಿರುವಂಥ ಮೈಲ್ ಸ್ಟೋನ್ 6 ತಿಂಗಳು 8 ತಿಂಗಳಾದರೂ ಇನ್ನೂ ಮಾಡ್ತಾ ಇಲ್ಲ ಅಂತಂದರೆ ದ್ಯಾಟ್ ಈಸ್ ವೆನ್ ವಿಲ್ ಹ್ಯಾವ್ ಟು ರೀಚ್ ಔಟ್ ಯುವರ್ ಡಾಕ್ಟರ್. ಅದನ್ನು ಬಿಟ್ಟರೆ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಯು ಡೋಂಟ್ ಹ್ಯಾವ್ ಟು ವರಿ, ಆರಾಮಾಗಿ ಇರ್ಬೋದು. ದ್ಯಾಟ್ ಈಸ್ ನಥಿಂಗ್ ಟು ವರಿ ಅಬೌಟ್ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಒಂದು ಕ್ವೆಶನ್. ಆ್ಯಂಡ್ ಮತ್ತೊಂದು ಕ್ವೆಶನ್ ಬಂದ್ಬಿಟ್ಟು, ಮೇಡಮ್ ಮಗುನ ನೈಟಲ್ಲಿ ಹಾಲು ಕುಡಿತಾನೆ ಮಲಗುತ್ತೆ, ಏನು ಮಾಡೋದು, ಅದನ್ನು ಹೇಗೆ ಬಿಡಿಸೋದು, ನಾನು ಲ್ಯಾಚ್ ತೆಗೆದ ತಕ್ಷಣ ಮಗು ಎದ್ದು ಬಿಡುತ್ತೆ ಅಂತ ಹೇಳ್ತೀರಾ. ಸೊ ದಟ್ ಈಸ್ ಸಮಥಿಂಗ್ ದ್ಯಾಟ್ ಮಗು ನಿಮಗೆ ಅಟ್ಯಾಚ್ ಆಗಿರೋದ್ರಿಂದ ವಾಮ್ತ್ ಬೇಕಾಗುತ್ತೆ ಮಗುವಿಗೆ. ಸೊ ನಾವು ಹೇಗೆ ರೂಢಿ ಮಾಡ್ತೀವಿ ಮಕ್ಕಳಿಗೆ, ಆ ರೀತಿ ರೂಢಿ ಆಗ್ತಾರೆ ಅಂತ ಹೇಳ್ಬೋದು.
ಸೊ ಕಂಪ್ಲೀಟಾಗಿ ಮಗುಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದ್ದಾದಮೇಲೆ ಮಗುಗೆ ಒಂದು ಹಾಡು ಹೇಳಿ ಮಲಗಿಸೋದು ಆ ಥರದ ರೂಢಿ ಮಾಡಿಕೊಂಡ್ರೆ ಮಕ್ಳಿಗೂ ಎದೆನೆಲೆ ಮಲಗೋದು ಕಮ್ಮಿ ಆಗುತ್ತೆ. ಸೊ ದಟ್ ಅವ್ರಿಗೆ ಆ ಕಂಫರ್ಟು, ಓಕೆ ನಾನು ಮಲ್ಕೋಬೇಕು ಅಂದರೆ ನನಗೆ ಹಾಲು ಕುಡಿಬೇಕು ಅನ್ನೋದು ಮೈಂಡಿಗೆ ರಿಜಿಸ್ಟರ್ ಆಗಿರುತ್ತೆ. ಸೊ ಯಾವಾಗ ಅದನ್ನು ನಾವು ಅನ್ಲ್ಯಾಚ್ ಮಾಡ್ತೀವೋ ಮಗು ಎಚ್ಚರ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಲು ಕಂಪ್ಲೀಟಾಗಿ ಕುಡಿಸಾದ್ಮೇಲೆ ಒಂದು ಸತಿ ಬರ್ಪ್ ಮಾಡಿಸಿ ಆಮೇಲೆ ಮಗುವಿನ ಮಲಗಿಸೋಕ್ಕೆ ಟ್ರೈ ಮಾಡೋದ್ರಿಂದ ಮಗು ಲ್ಯಾಚ್ ಮಾಡಿಕೊಂಡೇ ಮಲಗೋದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತು, ಬಿಕಾಸ್ ಬೆನ್ನು ನೋವ್ತಾ ಇರುತ್ತೆ. ನಾವು ಸಹ ಹೇಳ್ಬೋದು ಸ್ಟ್ರೈಟಾಗಿ ಕುತ್ಕೊಳ್ಬೇಕು ಫೀಡ್ ಮಾಡಬೇಕಾದಾಗೆಲ್ಲ ಅಂತ, ಬಟ್ ತುಂಬ ಹೊತ್ತು ಹಿಂಗೆ ಕೂರ್ಲಿಕ್ಕಾಗಲ್ಲ, ಬೆನ್ನು ನೋವು ಬರುತ್ತೆ. ಸೊ ಹಿಂಗೆ ಗೂನ್ ಬಿಡ್ತೀವಿ, ಹಿಂಗೆ ಗೂಂದಾಗ ಕೆಳಗಡೆ ಬೆನ್ನೆಲ್ಲ ತುಂಬ ನೋವು ಎಳ್ತಾ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಆ ಒಂದು ಟೈಮಲ್ಲಿ ಮಗು ಹಾಲು ಕುಡ್ಸೋಕ್ಕೂ ಕಷ್ಟ ಆಗುತ್ತಪ್ಪ, ಎಷ್ಟೊತ್ತಿಗೆ ಬಿಡುತ್ತಪ್ಪ ಮಗು ಅಂತ ಕಾಯೋ ಥರ ಆಗುತ್ತೆ. ಸೊ ಹಾಗಾಗಿ ಮಗುವಿಗೆ ಕಂಫರ್ಟಬಲಾಗಿ ಫೀಡ್ ಮಾಡ್ಬೋದು. ಆ್ಯಂಡ್ ತುಂಬ ಆ ಥರ ಕಷ್ಟ ಆಗ್ತದೆ ಅಂದರೆ ನೀವು ಲೈನ್ ಪೊಸಿಷನ್ ಅಂದರೆ ಮಲ್ಕೊಂಡು ಕೂಡ ಹಾಲು ಕುಡಿಸ್ಬೋದು. ಬಟ್ ಆದರೆ ಮಕ್ಕಳಿಗೆ ಇಯರ್ ಇನ್ಫೆಕ್ಷನ್ನು ಅಥವಾ ಹುಷಾರಿಲ್ಲ ಅಂದಾಗ ಸ್ಲೀಪಿಂಗ್ ಪೊಸಿಷನ್ನ ಪ್ರಿಫರ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಉಸಿರಾಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲ ಅಂತಂದರೆ ಮಗು ಆರಾಮಾಗಿದೆ, ನೀವು ಆ ಪೊಸಿಷನಲ್ಲಿ ಕಂಫರ್ಟಬಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ಮಲ್ಕೊಂಡೆ ನೀವು ಪಾಪುವಿಗೆ ಫೀಡ್ ಮಾಡ್ಬೋದು. ಸೊ ಅದರಿಂದ ನೀವು ಸ್ವಲ್ಪ ಆರಾಮಾಗಿರ್ತೀರ, ಪಾಪುಗೂ ಹೆಜ್ಜಿಗೆ ಹೊತ್ತು ಹಾಲು ಕುಡ್ದಂಗೂ ಆಗುತ್ತೆ. ಸೊ ಯೂಶ್ವಲಿ ಮಕ್ಕಳು ಹೊಟ್ಟೆ ತುಂಬಿದ ಮೇಲೆ ಹಾಲು ಕುಡಿಯೋಕ್ಕೆ ಹೋಗಲ್ಲ. ಸುಮ್ಮನೆ ಆ ಕಂಫರ್ಟ್ ಝೋನ್ ಬೇಕು ಮಕ್ಕಳಿಗೆ, ಆ ಪ್ಯಾಸಿಫೈಯರ್ ಫೀಲ್ ಬೇಕು ಅನ್ನೋ, ಕಂಫರ್ಟ್ ಫೀಲಿಂಗ್ ಬೇಕು ಅನ್ನೋ ಕಾರಣಕ್ಕಷ್ಟೇ ಮಕ್ಕಳು ಲ್ಯಾಚ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಯಾವಾಗ ಎಳೆಯಕ್ಕೆ ಹೋಗ್ತೀರೋ ಆವಾಗ ಮತ್ತೆ ಎದ್ದು ಬಿಡ್ತಾರೆ, ಎಚ್ಚರ ಆಗ್ತಾರೆ. ಸೊ ಆ ರೀತಿ ಏನಾದರೂ ಡಿಫ್ರೆಂಟ್ ಮೆಥಡಲ್ಲಿ ಟ್ರೈ ಮಾಡೋದ್ರಿಂದ ಮಕ್ಕಳು ಆನ್ ದ ಬ್ರೆಸ್ಟ್ ಮಲಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮತ್ತೊಂದು ಕ್ವೆಶನ್ ಇತ್ತು, ಐ ಥಿಂಕ್ ದ್ಯಾಟ್ ವಾಸ್ ಅಬೌಟ್ ಸಾಲಿಡ್ಸ್. ತುಂಬ ಜನ ನನ್ನ ಅದೇ ಕೇಳ್ತಾ ಇದ್ರು, ಮೇಡಮ್ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸ್ಟಾರ್ಟ್ ಮಾಡ್ತೀರಾ ಹೇಳಿ, ಏನು ಮಾಡ್ಕೊಳ್ತೀರಾ ಹೇಳಿ ಅಂತ. ಸದ್ಯಕ್ಕೆ ನಾನು ಇನ್ನೂ ಏನೂ ಸರಿ ಮಾಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಬಿಕಾಸ್ ಪಾಪುಗಿನ್ನೂ 6 months ಕಂಪ್ಲೀಟ್ ಆದಮೇಲೆ ಸಾಲಿಡ್ಸ್ನ ಕೊಡಬೇಕು. ಬಟ್ ಆದರೆ ಯೂಶ್ವಲಿ 7 ತಿಂಗಳಿಗೆ ಬಿದ್ದಾಗ ಅನ್ನಪ್ರಾಶನ ಮಾಡಿಸೋದಿಲ್ಲ ಅಲ್ವಾ. ಸೊ ಹಾಗಾಗಿ 6 months ಇದ್ದಾಗಲೇ ಅನ್ನಪ್ರಾಶನ ಮಾಡಿಸೋಣ ಅಂತ ಹೇಳಿ. ಸೊ ಇನ್ನೂ ಒಂದು 4 days ಆದಮೇಲೆ ಪಾಪುಗೆ 6 months ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಟೈಮ್ ಕೂಡ ಇತ್ತಲ್ಲ, ಮತ್ತೆ ಆಫೀಸ್ಗೆ ಹೋಗಿ ಬಂದು ಸಂಜೆ ಅನ್ನಪ್ರಾಶನ ಮಾಡಿಸೋದು ಬೇಡ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಕೂಡ ನಾನು ಡಿಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಪಾಪುಗೆ ಹೇಗೆ ತಿನ್ನಿಸ್ತೀನಿ, ಏನು ಅವನು ಹೇಗೆ ಎಷ್ಟು ಚೆನ್ನಾಗಿ ತಿಂದ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟೋರಿ ನಾನು ನಿಮಗೆ ಹೇಳ್ತೀನಿ. ಸೊ ಬೆಳಗ್ಗೆ ಏನಾಯಿತು ಅಂತ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಇನ್ನೂ ಒಂದು ಹೇಳಬೇಕು, ಸ್ಯಾರೀಸ್ಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನಂತೂ ಸಿಕ್ಕಾಬಿಟ್ಟೆ ಒಂಥರ ಡಬಲ್ ಮೈಂಡೆಡಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಟು ಬಿ ಫ್ರ್ಯಾಂಕ್ ತುಂಬ ಜನ ಸಪೋರ್ಟ್ ಮಾಡಿ ತೊಗೊಳ್ತಾ ಇದ್ದೀರಾ. ಆ್ಯಂಡ್ ಒಂದಷ್ಟು ಸ್ಟಾಕ್ ನನ್ನ ಹತ್ರ ಏನಿದೆ ಆ ಸ್ಟಾಕ್ಸ್ಗಳೂ ತೊಗೊಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಸ್ಟಾಕು ನಾನು ಏನು ಹೇಳ್ತಾರೆ ವೇರ್ ಹೌಸಿಂದ ಒಂದಷ್ಟು ಫೋಟೋಸ್ನ ತೊಗೊಂಡ್ಬಿಟ್ಟು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದ್ರದ್ದು ಕೂಡ ನೀವು ನೋಡಿ ತೊಗೊಳ್ತಾ ಇದ್ದೀರಾ. ಸೊ ಒಂಥರ ಸಪೋರ್ಟಿಂಗ್ ಚೆನ್ನಾಗಿದೆ. ಒಂದು ಸ್ವಲ್ಪ ಬ್ಯುಸಿಯಾಗಿ ಕೂಡ ಅನಿಸುತ್ತೆ ನನಗೆ ಥ್ರೂ ಔಟ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟ್ಗೆ, ಪಾಸಿಟಿವ್ ಕಮೆಂಟ್ಸ್ಗೆ, ಮತ್ತು ಸ್ಯಾರಿ ತೊಗೊಂಡು ಅದರದ್ದು ಕ್ವಾಲಿಟಿ ಬಗ್ಗೆನೂ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದಿರ, ಇಷ್ಟ ಆಯಿತು ಅಂತ ಹೇಳಿದಿರ. ಕೆಲವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರುತ್ತೆ, ಎಲ್ಲದನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇನ್ ದ ಪ್ರಾಸೆಸ್ ಆಫ್ ದಿಸ್ ಮೋಸ್ಟ್ಲಿ ನನಗೆ ಡೌನ್ ದ ಲೈನ್ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸಿ ಹೌ ದಿಸ್ ಗೋಸ್. ಸೊ ಬನ್ನಿ ಇವತ್ತು ಬೆಳಗ್ಗೆ ಹೇಗಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಪಾಪುಗೆ ಅನ್ನಪ್ರಾಶನಕ್ಕೆ ಒಂದು ಹೊಸ ಡ್ರೆಸ್ ತೊಗೊಳ್ಳೋಣ ಈ ರೀತಿ ಎತ್ನಿಕ್ದು ಅಂತ ಹೇಳಿ ನಾವು ರಾಮರಾಜ್ಗೆ ಹೋಗಿದ್ವಿ. ಸೊ ಯೂಶ್ವಲಿ ರಾಮರಾಜಲ್ಲಿ ಈ ರೀತಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದೇನು ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಮಗುಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಸ್ಟಿಚ್ ಮಾಡಿಸೋಣ ಸ್ವಲ್ಪ ಲೂಸ್ ಸೈಜ್ಗೆ, ಮತ್ತು ನಮ್ಗೆ ಹೇಗೆ ಬೇಕೋ ಜಸ್ಟ್ ಹಾಫ್ ಸ್ಲೀವ್ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಟೈಮ್ ಸಿಗಲಿಲ್ಲ, ಮತ್ತು ಆ ರೀತಿ ಹೊಲಿಯೋರು ಕೂಡ ನನಗೆ ಸಿಗಲಿಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ. ಸೊ
ಹಾಗಾಗಿ ಎಲ್ಲೋ ತೊಗೊಂಡು ಪಾಪುಗೆ ಹಾಕ್ಸ್ಕೊಂಡು ರೆಡಿ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಆದರೆ ಪಾಪುನ ಮ್ಯಾನೇಜ್ ಮಾಡೋದು ಸ್ಯಾರಿಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ಹೋದೆ. ಪಾಪುಗೆ ಇವತ್ತು ಮಾಡಿಸ್ಕೊಂಡು ಬಂದುಬಿಡೋಣ ಅನ್ನಪ್ರಾಶನ ಅಂತ ಹೇಳಿ. ಸೊ ಇದು ಬಂದು ವಿಜಯನಗರ ಹತ್ತಿರ ಎಲ್ಲೋ ಇರೋವಂಥ ಒಂದು ದೇವಸ್ಥಾನ. ಯೂಶ್ವಲಾಗಿ ರೆಗ್ಯುಲರಾಗಿ ವಿಸಿಟ್ ಮಾಡಲ್ಲ ಇಲ್ಲಿ, ಬಟ್ ಆದರೆ ನಮ್ಮ ಮನೆಯವರು ಇಲ್ಲಿ ಒಂದು ದೇವಸ್ಥಾನ ಈ ಥರ ಇದೆ, ಅನ್ನಪ್ರಾಶನಕ್ಕೆ ಹೋಗೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ವೀಕ್ ನನಗೆ ವೆಕೇಷನ್ ಇರಬೇಕಾದಾಗಲೇ ಹೋಗೋಣ ಅನ್ನಪ್ರಾಶನಕ್ಕೆ, ಪಾಪುಗೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಟೈಮಲ್ಲಿ ಭೈರವ್ಗೆ ಸ್ವಲ್ಪ ಕೋಲ್ಡ್ ಇತ್ತು. ಆ್ಯಂಡ್ ಸೊ ಆ ಟೈಮಲ್ಲಿ ಭೈರವ್ನ ಕರ್ಕೊಂಡು ಮತ್ತು ಪಾಪುನ ಕರ್ಕೊಂಡು ಹೋಗೋದು ಅಷ್ಟು ಲಾಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅಲ್ಲಿಗೆ ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಮಾಡಿಸ್ಕೊಂಡು ಬರೋಣ. ಅಮ್ಮನವ್ರು ಎಲ್ಲಿದ್ದರು ಅಮ್ಮನವ್ರ ಆಶೀರ್ವಾದ ನಮಗೆ ಬೇಕು, ಭಕ್ತಿಯಿಂದ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಕರೆಕ್ಟ್ ಟೈಮಿಗೆ ಬೆಳಗ್ಗೆನೇ ಎದ್ದು ಮಹಾಮಂಗಳಾರತಿ ಟೈಮಿಗೆ ಹೋದ್ವಿ. ಅಭಿಷೇಕ ಮುಗಿದು ಮಹಾಮಂಗಳಾರತಿ ಆಗ್ತಾಯಿತ್ತು. ಸೊ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಇನ್ನೊಂಚೂರು ನಾನು ರೆಡಿಯಾಗಕ್ಕೆ ಲೇಟಾಗಿಬಿಟ್ಟಿದ್ದರೆ ಮಹಾಮಂಗಳಾರತಿ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅಲ್ಲೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ವಿಗ್ರಹ, ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ದೇವರ ಫೋಟೋ ಎಲ್ಲನೂ ಒಟ್ಟಿಗೆ ಇತ್ತು. ಇನ್ನು ಮಹಾಮಂಗಳಾರತಿ ಆದಮೇಲೆ ಈ ರೀತಿ ಕುತ್ಕೊಂಡು ಸಂಕಲ್ಪವನ್ನು ಮಾಡಿಸಿ ಅಮ್ಮನವ್ರ ಮುಂದೆ ಇಟ್ಟು ಪೂಜೆ ಮಾಡಿದಂಥ ಪ್ರಸಾದವನ್ನು ಪಾಪುಗೆ ತಿನ್ನಿಸೋದಕ್ಕೆ ಮೊದಲಿಗೆ ಕೊಡ್ತಾರೆ. ಸೊ ಈ ಒಂದು ಪೂಜೆ ಮಾಡಿಸ್ಬೇಕಾದಾಗ ತುಂಬ ಜನ ಮನೆಯಲ್ಲೂ ಕೂಡ ಇದನ್ನು ಮಾಡ್ಕೊಳ್ತಾರೆ. ದೇವರ ಮುಂದೆ ಇಟ್ಟು ಪ್ರಸಾದ ಥರ ಮಾಡಿ ಅದರಲ್ಲಿ ಕೂಡ ತಿನ್ಬೋದು. ನಾವಿಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಮಾಡಿದ್ರೆ ಒಳ್ಳೆಯದಲ್ವಾ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸೊ ನಮಗೆ ಒಂದು ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ನ ತೊಗೊಂಡು ಬರೋಕ್ಕೆ ಹೇಳಿದರು. ಸೊ ಬೆಳ್ಳಿ ಬಟ್ಲು ಸ್ಪೂನ್ನ ತೊಗೊಂಡು ಹೋದರೆ ಅವರೇ ಪೂಜೆ ಮಾಡಿ ಪ್ರಸಾದ ನೈವೇದ್ಯಕ್ಕೆ ಎಲ್ಲನೂ ಇಟ್ಟು ಪೂಜೆ ಮಾಡಿ ನಮಗೆ ಕೊಡ್ತಾರೆ. ಸೊ ಹಾಗೂ ನಾವು ಅಮ್ಮನವ್ರಿಗೆ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಫ್ರೈಡೇ ಹೋಗೋಣ, ಅದನ್ನು ಹೋಗಿ ಕೊಟ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಸಂಕಲ್ಪ ಮಾಡಿ ಪೂಜೆನ ಮಾಡಿ ಕೊಟ್ಟರು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಪು ಫುಲ್ ಸೈಲೆಂಟಾಗಿದ್ದ. ಅವ್ನು ಆ್ಯಸ್ ಯೂಶ್ವಲ್ ಹೀ ಈಸ್ ಅ ಹ್ಯಾಪಿ ಬೇಬಿ ಅಂತಲೇ ಹೇಳ್ಬೋದು. ಸೊ ಅವನು ಖುಷಿಯಾಗಿ ಎಲ್ಲೋ ಹೊರಗಡೆ ಕರ್ಕೊಂಡು ಬಂದುಬಿಟ್ಟಿದ್ದಾರಲ್ಲ ನನ್ನ ಅಂತ ಹೇಳಿ ನೋಡ್ತಾ ಇದ್ದ. ಇನ್ನು ಸಂಕಲ್ಪ ಎಲ್ಲ ಆದಮೇಲೆ ದೇವ್ರಿಗೆ ಕೈ ಮುಗಿದು ಮಗುವಿಗೆ ಎಲ್ಲ ಒಳ್ಳೇದು ಮಾಡ್ಕೊ, ಇನ್ನು ಮುಂದೆ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳಿ ಪಾಪುಗೆ ಅನ್ನಪ್ರಾಶನ ಶುರು ಮಾಡಿಕೊಂಡ್ರು. ಇನ್ನು ಬೆಳ್ಳಿ ಸ್ಪೂನ್ ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ನಾವು ಫಸ್ಟ್ ಉಂಗುರ ಏನಿದೆ ಅದರಲ್ಲೇ ತಿನ್ಸೋಣ ಅಂತ ಹೇಳಿಬಿಟ್ಟು ಒಂದು ಬಟ್ಟಲಲ್ಲಿ ಉಂಗುರ ಏನಿದೆ ಅದನ್ನು ತೊಗೊಂಡು ತಿನ್ನಿಸ್ಬೇಕು ಅಂತ ಹೇಳಿ ಶುರು ಮಾಡ್ಕೊಂಡ್ವಿ. ಇನ್ನು ನೋಡ್ಬೋದು ಬಟ್ಲಿಗೆ ತೊಗೊಂಡಿದ್ದ ತಕ್ಷಣ ಅವನು ನಾನೇ ತಿಂತೀನಿ ಅನ್ನೋ ರೀತಿ ಇಟ್ಕೊಂಡಿದ್ದ. ಆಲ್ಮೋಸ್ಟ್ ಬಾಯಿಗೆ ಬಟ್ಲಿಗೆ ಬಾಯಿ ಹಾಕ್ಕೊಂಡು, ಅಂದರೆ ಎಲ್ಲ ಮಕ್ಕಳಿಗೆ ಒಂದು ಏಜಲ್ಲಿ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವ, ಅವ್ರು ಏನು ಅಂತ ಟೇಸ್ಟ್ ಮಾಡಬೇಕು, ಅವ್ರಿಗೆ ಬಾಯಿಂದನೇ ಅದ್ರದ್ದು ಗೊತ್ತಾಗೋದು. ಸೊ ನೋಡಿ 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 ಹೆಂಗೆ ಈಸ್ಕೊಳ್ತಾ ಇದ್ದಾನೆ ತಿನ್ಸೋಕ್ಕಿಂತ ಮುಂಚೆನೆ ಅಂತ. ಮಮ್ಮಿ ತಿನ್ನಿಸ್ತಾ ಇದ್ರು. ಉಂಗ್ರಾನೇ ತಿನ್ಕೊಂಡ. ಅವರು ಎಷ್ಟು ಹೇಳ್ತಾ ಹೊರಗಡೆ ಹೋಗಿ ತಿನ್ಕೊಂಡು ಕೈ ತೊಳ್ಕೊಂಡು ಬನ್ನಿ, ಆಮೇಲೆ ಪ್ರಸಾದ ಕೊಡ್ತೀವಿ. ನೀನು ತಿನ್ಸು ಬಾ ಇವಾಗ. ನೀನು ತಿನ್ಸು ಬಾ.
ಇನ್ನೂ ಕೊಡ್ತಿದ್ದಂಗೆ ಖುಷಿಯಿಂದ ಅವನು ಏನೋ ಹೊಸದಾಗಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಟೇಸ್ಟ್ ಮಾಡ್ತಾ ಇದ್ದ. ಆಮೇಲೆ ಭೈರವ್ ಬಂದು ಭೈರವ್ ಕೂಡ ತಿನ್ನಿಸ್ದ. ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ. ತಮ್ಮಂಗೆ ಇನ್ನು ಮುಂದೆ ನಾನು ತಿನ್ನಿಸ್ತೀನಿ ಅಂತ ತುಂಬ ಎಕ್ಸೈಟ್ ಆಗಿದ್ದ. ಆ್ಯಕ್ಚುಲಿ ಅವನ ಎಕ್ಸೈಟ್ಮೆಂಟ್ ನೋಡೋಕ್ಕೇ ಖುಷಿ ಆಗುತ್ತೆ. ನಾನು ತಿನ್ನಿಸ್ತೀನಿ ಪಾಪುಗೆ ಅಂತ ಹೇಳಿಬಿಟ್ಟು ಖುಷಿಯಿಂದ ತಿನ್ನಿಸ್ದೆ. ಆ್ಯಂಡ್ ಪಾಪು ಕೂಡ ಫಸ್ಟ್ ಟೈಮೇ ಏನೋ ಅವನು ಇರ್ಸು ಮುರ್ಸು ಮಾಡೋದಾಗಲಿ ಅಳೋದಾಗಲಿ ಮಾಡಲಿಲ್ಲ. ಖುಷಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ. ಏನೋ ಕೊಟ್ಟಿದ್ದಾರೆ ಹೊಸದಾಗಿ ನವಣಿಸ್ಬೇಕು ಅಂತ ಹೇಳಿ ನವಣಿಸ್ತಾ ಇದ್ದ. ಆ್ಯಂಡ್ ಇದು ಬಂದುಬಿಟ್ಟು ಸಿಹಿ ಪೊಂಗಲ್ಲಿತ್ತು, ಅಂದರೆ ಅನ್ನ ಬೇಳೆ, ಅಕ್ಕಿ ಬೇಳೆ ಮತ್ತು ಬೆಲ್ಲ, ಅದ್ರ ಜೊತೆಗೆ ಏಲಕ್ಕಿ ಎಲ್ಲ ಹಾಕಿ ತುಂಬಾ ರುಚಿಯಾಗಿ ಮಾಡಿದರು. ಸ್ವೀಟ್ ಅಲ್ಲ ಫಸ್ಟ್ ಟೈಮು, ಅವನಿಗೂ ಖುಷಿ ಪಟ್ಕೊಂಡು ತಿಂದ. ಆ್ಯಂಡ್ ಒಂಥರ ಖುಷಿ ಆಯಿತು ನನಗೂ ಮಾಡಿದಂಥದ್ದು. ಪಾಪುನು ಆರಾಮಾಗಿ ಒಂಚೂರು ಅಳ್ಳಿಲ್ಲ ಯಾವಾಗ್ಲೂ. ಆ್ಯಕ್ಚುಲಿ ಇಷ್ಟು ಬೆಳಗ್ಗೆ ಅವನನ್ನು ಕರ್ಕೊಂಡೇ ಹೋಗಿಲ್ಲ, ಇದೆ ಫಸ್ಟ್ ಟೈಮು. ಆ್ಯಂಡ್ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮುದ್ದು ಮಕ್ಕಳು. ಭೈರವ್ ನಾನೇ ಕೂರಿಸ್ಕೊತೀನಿ ತಮ್ಮನ ಅಂತ ಅವನೇ ಕೂರಿಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಮುದ್ದು ಮಕ್ಕಳು ಎರಡು ಮುದ್ದಾಗಿ ಆಟ ಆಡಿಕೊಂಡು ಬಂದ್ವಿ. ಬೇಗನೆ ಆಗೋಯ್ತು. ಹತ್ತತ್ರ 8:30ಗೆಲ್ಲ ಹೋಗಿದ್ವಿ. ಆ್ಯಂಡ್ 8:30 ಅಲ್ಲ, ಸಾರಿ 9 o'clock ಹೋಗಿದ್ವಿ. 10:30 ಅಷ್ಟೊತ್ತಿಗೆಲ್ಲ ವಾಪಸ್ ಬಂದೇ ಬಿಟ್ವಿ. ಸೊ ಪುಟ್ಟದಾಗಿ ಈ ರೀತಿ ಇತ್ತು ನಮ್ಮ ಪಾಪುವಿಗೆ ಅನ್ನಪ್ರಾಶನ. ಫಸ್ಟ್ ಟೈಮ್ ಅವನು ಊಟ ಮಾಡಿದಂಥದ್ದು ಮೆಮೊರಿಯಲ್ಲಿ ಉಳಿಯುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.